ಆತ್ಮೀಯ ಅರ್ಥಶಾಸ್ತ್ರ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ಜನಸಂಖ್ಯೆಯ ಲಕ್ಷಣಗಳು ಎಂಬ ಟಾಪಿಕ್ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಡೆಮೋಗ್ರಫಿಕ್ ಫ್ಯೂಚರ್ಸ್ ಅಂತ ಕರೀತಾರೆ. ಇಲ್ಲಿ ಪೀಠಿಕೆ ಮತ್ತು ಅದರ ಲಕ್ಷಣಗಳ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸಿಕೊಡುವಂಥ ಪ್ರಯತ್ನವನ್ನು ಮಾಡಲಾಗ್ತದೆ. ಜನಸಂಖ್ಯೆ ಎಂದರೆ ಒಂದು ದೇಶ ಅಥವಾ ಪ್ರದೇಶದಲ್ಲಿ ನಿರ್ದಿಷ್ಟ ಕಾಲಘಟ್ಟದಲ್ಲಿ ವಾಸಿಸುವ ಒಟ್ಟು ಜನರ ಒಂದು ಸಂಖ್ಯೆಗೆ ನಾವು ಜನಸಂಖ್ಯೆ ಅಂತ ಕರಿತೀವಿ. ಆ ಒಂದು ಜನಸಂಖ್ಯೆಯ ಗಾತ್ರ, ರಚನೆ, ಬೆಳವಣಿಗೆ ದರ, ವಿತರಣೆಯ ಸ್ವಭಾವ ಮತ್ತು ಬದಲಾವಣೆಗಳನ್ನು ವಿವರಿಸುವಂಥ ಅಂಶಗಳನ್ನು ನಾವು ಜನಸಂಖ್ಯಾ ಲಕ್ಷಣಗಳಂತೇಳಿ ಕರೆಯುವಂಥ ಕೆಲಸವನ್ನು ಮಾಡ್ತೇವೆ. ಒಂದು ಜನಸಂಖ್ಯೆ ಅಂದ್ರೇನು? ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ವಾಸ ಮಾಡುವಂಥ ಒಟ್ಟು ಜನಸಂಖ್ಯೆ. ಇನ್ನು ಜನಸಂಖ್ಯೆ ಲಕ್ಷಣ ಅಂದ್ರೇನು? ಆ ವಾಸ ಮಾಡುವಂಥ ಜನಸಂಖ್ಯೆ ಏನಿರುತ್ತಲ್ಲ, ಆ ಜನಸಂಖ್ಯೆಯ ಗಾತ್ರ, ರಚನೆ, ವೃದ್ಧಿ ದರ, ವಿತರಣೆ ಅವುಗಳ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ನಾವು ಜನಸಂಖ್ಯಾ ಲಕ್ಷಣಗಳಂತೇಳಿ ಕರಿತೇವೆ. ಇಲ್ಲಿ ಜನಸಂಖ್ಯಾ ಲಕ್ಷಣಗಳು ದೇಶದ ಆರ್ಥಿಕ ಅಭಿವೃದ್ಧಿ, ಸಾಮಾಜಿಕ ರಚನೆ, ಉದ್ಯೋಗಾವಕಾಶಗಳು, ಶಿಕ್ಷಣ, ಆರೋಗ್ಯ ಮತ್ತು ಯೋಜನಾ ಪ್ರಕ್ರಿಯೆಗಳ ಮೇಲೆ ಮಹತ್ವದ ಪ್ರಭಾವವನ್ನು ಬೀರುವಂಥ ಕೆಲಸವನ್ನು ಮಾಡ್ತವೆ. ಹೀಗಾಗಿ ವಿಶೇಷವಾಗಿ ಭಾರತದಂಥ ಅಭಿವೃದ್ಧಿ ಹೊಂದುತ್ತಿರುವ ದೇಶದಲ್ಲಿ ಜನಸಂಖ್ಯೆಯ ಅಧ್ಯಯನ ರಾಷ್ಟ್ರೀಯ ಯೋಜನೆಗಳನ್ನು ರೂಪಿಸುವಲ್ಲಿ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ. ಯಾಕಂತಂದ್ರೆ ಇಲ್ಲಿ ಜನಸಂಖ್ಯೆಯ ವೃದ್ಧಿ, ಲಿಂಗಾನುಪಾತ, ಸಾಕ್ಷರತೆ, ವಯೋವರ್ಗ ರಚನೆ, ನಗರೀಕರಣ ಮತ್ತು ವಲಸೆ ಈ ಮುಂತಾದ ಅಂಶಗಳನ್ನು ವಿಶ್ಲೇಷಣೆ ಮಾಡುವುದರಿಂದ ದೇಶದ ಸಮಗ್ರ ಆರ್ಥಿಕ ಅಭಿವೃದ್ಧಿಗೆ ಈ ಜನಸಂಖ್ಯಾ ಲಕ್ಷಣಗಳು ಮೂಲಭೂತವಾಗಿ ಕಂಡು ಬರ್ತದೆ. ಇಂಥ ಪ್ರಾಮುಖ್ಯತೆ ಹೊಂದಿರುವಂಥ ಈ ಒಂದು ಜನಸಂಖ್ಯಾ ಲಕ್ಷಣಗಳನ್ನು ಇಲ್ಲಿ ಒಂದೊಂದಾಗಿ ಚರ್ಚೆಯನ್ನು ಮಾಡೋಣ. ಜನಸಂಖ್ಯೆ ಲಕ್ಷಣಗಳಲ್ಲಿ ಒಂದನೇದು ಜನಸಂಖ್ಯೆಯ ಗಾತ್ರ ಅಂತೇಳಿ, ಸೈಜ್ ಆಫ್ ಪಾಪ್ಯುಲೇಷನ್ ಅಂತೇಳಿ ಕರಿತೀವಿ. ಭಾರತವು ವಿಶ್ವದ ಅತಿ ದೊಡ್ಡ ಜನಸಂಖ್ಯೆ ದೇಶವಾಗಿದೆ. ಇದು 2011ರಲ್ಲಿ 121 ಕೋಟಿ ಜನಸಂಖ್ಯೆಯನ್ನು ಹೊಂದಿದ್ದು 2025ರಲ್ಲಿ ಅಂದಾಜು 144 ಕೋಟಿ ಜನಸಂಖ್ಯೆಯನ್ನು ಹೊಂದಿದೆ. ಈಗ ಒಟ್ಟು ನಮ್ಮ ಜನಸಂಖ್ಯೆ ಪಾಲು ಎಷ್ಟಂದ್ರೆ ಜಗತ್ತಿನಲ್ಲಿ 17% ಪಾಲನ್ನು ಒಳಗೊಂಡಿದ್ದು ಭಾರತ. ಜನಸಂಖ್ಯೆಯಲ್ಲಿ ನಮ್ಮ ಗಾತ್ರ ಅತಿ ದೊಡ್ಡದಾಗಿ ಕಂಡು ಬರ್ತದೆ. ಇನ್ನು ಎರಡನೇ ಲಕ್ಷಣ ಜನಸಂಖ್ಯಾ ವೃದ್ಧಿ ದರ ಅಂತೇಳಿ, ರೇಟ್ ಆಫ್ ಪಾಪ್ಯುಲೇಷನ್ ಗ್ರೋತ್ ಅಂತೇಳಿ ಕರಿತೀವಿ. ಜನಸಂಖ್ಯಾ ವೃದ್ಧಿ ದರ ಅಂತಂದ್ರೆ ಒಂದು ದೇಶ ಅಥವಾ ಆ ಪ್ರದೇಶದ ಜನಸಂಖ್ಯೆ ನಿರ್ದಿಷ್ಟ ಅವಧಿಯಲ್ಲಿ ಎಷ್ಟು ಪ್ರಮಾಣದಲ್ಲಿ ಹೆಚ್ಚಳವಾಗ್ತದೆ ಮತ್ತು ಕಡಿಮೆ ಆಗುತ್ತದೆ ಎಂಬುದನ್ನು ಸೂಚಿಸುವಂಥ ಒಂದು ಪ್ರಮಾಣಕ್ಕೆ ಜನಸಂಖ್ಯಾ ವೃದ್ಧಿ ದರ ಅಂತೇಳಿ ಕರಿತೇವೆ. ಇದನ್ನು ಸಾಮಾನ್ಯವಾಗಿ ನಾವು ಶೇಕಡಾವಾರದಲ್ಲಿ ಮಾಪನವನ್ನು ಮಾಡ್ತೀವಿ ಅಥವಾ ವಾರ್ಷಿಕ ದರವಾಗಿ ಮಾಪನವನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಹೀಗಾಗಿ ಒಂದು ನಿರ್ದಿಷ್ಟ ಕಾಲಾವಧಿಯಲ್ಲಿ ಜನನ ದರ ಮತ್ತು ಮರಣ ದರ ಮತ್ತು ವಲಸೆಗಳ ಪರಿಣಾಮವಾಗಿ ಉಂಟಾಗುವಂಥ ಜನಸಂಖ್ಯೆಯ ಒಟ್ಟು ಬದಲಾವಣೆಯೇ ಜನಸಂಖ್ಯಾ ವೃದ್ಧಿ ದರ ಅಂತೇಳಿ ಕರೆಯುವಂಥ ಕೆಲಸವನ್ನು ನಾವು ಮಾಡಲಾಗುತ್ತದೆ. ಈಗ ಈ ಜನಸಂಖ್ಯೆ ವೃದ್ಧಿ ದರ ಎಷ್ಟಿದೆ ಇಂಡಿಯಾದೊಳಗೆ ಅಂತೇಳಿ ನಾವು ಅಂಕಿಅಂಶವನ್ನು ನೋಡ್ಕೊಳ್ಳೋಣ. 1901 ಮತ್ತು 1911 ಜನಸಂಖ್ಯಾ ವೃದ್ಧಿ ದರ 5.75 ಇತ್ತು. 51 ಮತ್ತು 61ರಲ್ಲಿ 21.51% ಇತ್ತು. ಇನ್ನು 61 ಮತ್ತು 71 ಒಳಗೆ 24.80% ಇದು ದೇಶದಲ್ಲಿ ಅತಿ ಹೆಚ್ಚು ಜನಸಂಖ್ಯಾ ವೃದ್ಧಿ ದರ ಆಗಿದೆ. ಇನ್ನು 2001 ಮತ್ತು 2011 ಜನಗಣತಿಯಲ್ಲಿ ನಮ್ಮ ಜನಸಂಖ್ಯಾ ವೃದ್ಧಿ ದರ 17.70 ಐತಿ. ಈ ಎಲ್ಲ ಅಂಕಿಅಂಶವನ್ನು ನಾವು ಗಮನಿಸಿದಾಗ ಇತ್ತೀಚಿನ ದಶಕಗಳಲ್ಲಿ ಭಾರತದ ಜನಸಂಖ್ಯಾ ಬೆಳವಣಿಗೆ ದರ ಅಥವಾ ವೃದ್ಧಿ ದರ ಕ್ರಮೇಣವಾಗಿ ಕುಸಿತವಾಗುವಂಥ ಸನ್ನಿವೇಶ ಈ ಅಂಕಿಅಂಶವನ್ನು ಗಮನಿಸಿದಾಗ ನಮಗೆ ಗೊತ್ತಾಗುತ್ತದೆ. ಇಲ್ಲಿ ಜನಸಂಖ್ಯಾ ವೃದ್ಧಿ ದರದ ಕಾರಣಗಳು ಏನು ಅಂತ ನಾವು ತಿಳ್ಕೊಂಡ್ರೆ, ಯಾವ ಕಾರಣಕ್ಕಾಗಿ ಜನಸಂಖ್ಯೆ ಬೆಳವಣಿಗೆ ದರ ಹೆಚ್ಚಳ ಆಗೈತೆ ಅಂತಂದ್ರೆ ಇಲ್ಲಿ ಹೆಚ್ಚಿನ ಜನನ ದರ ಐತಿ, ಮರಣ ದರ ಕಡಿಮೆ ಆಗಿದೆ, ಇಂಡಿಯಾದೊಳಗೆ ವೈದ್ಯಕೀಯ ಮತ್ತು ಆರೋಗ್ಯ ಸೌಲಭ್ಯಗಳು ಹೆಚ್ಚಳವಾಗಿವೆ ಮತ್ತು ಜನರ ಜೀವನ ಮಟ್ಟ ಸುಧಾರಣೆ ಆದಾಗ ಜನಸಂಖ್ಯಾ ವೃದ್ಧಿ ದರ ಹೆಚ್ಚಳವಾಗಿ ಕಂಡು ಬರುತ್ತದೆ. ಓಕೆನಾ? ಇದು ಲಕ್ಷಣಗಳಲ್ಲಿ ಎರಡನೆಯ ಲಕ್ಷಣ. ಇನ್ನು ಈ ಜನಸಂಖ್ಯೆ ವೃದ್ಧಿ ದರ ಏನಾದರೂ ಹೆಚ್ಚಿಗೆ ಆದರೆ ಅದರಿಂದ ಆಗುವಂಥ ಪರಿಣಾಮಗಳು ಅಂತಂದ್ರೆ
ಆಹಾರ, ವಸತಿ, ಉದ್ಯೋಗದ ಮೇಲೆ ಒತ್ತಡ ಬೀಳಬಹುದು. ನಿರುದ್ಯೋಗ ಮತ್ತು ದಾರಿದ್ರ್ಯ ಹೆಚ್ಚಳವಾಗ್ಬೋದು. ರಾಷ್ಟ್ರೀಯ ಸಂಪನ್ಮೂಲಗಳ ಮೇಲೆ ಒತ್ತಡ ಆಗ್ಬೋದು. ಓಕೆನಾ. ಇನ್ನು ಲಕ್ಷಣಗಳಲ್ಲಿ ಮೂರನೇದ್ದು ಜನನ ದರ, ಅದಕ್ಕೆ ನಾವು ಬರ್ತ್ ರೇಟ್ ಅಂತ ಕರಿತೀವಿ. ಜನನ ದರ ಅಂತಂದ್ರೆ ಒಂದು ದೇಶ ಅಥವಾ ಪ್ರದೇಶದಲ್ಲಿ ಒಂದು ವರ್ಷದಲ್ಲಿ ಪ್ರತಿ 1000 ಜನರಿಗೆ ಜನಿಸುವ ಜೀವಂತ ಮಕ್ಕಳ ಸಂಖ್ಯೆಗೆ ನಾವೇನು ಕರಿತೀವಿ, ಜನನ ದರ ಅಂತ ಕರಿತೀವಿ. ಏನು, ಪ್ರತಿ ವರ್ಷ 1000 ಜನರಿಗೆ ಜನಿಸುವಂಥ ಜೀವಂತ ಮಕ್ಕಳ ಸಂಖ್ಯೆ, ಅದಕ್ಕೆ ನಾವು ಜನನ ದರ ಅಂತ ಕರಿತೀವಿ. ಇದು ಜನಸಂಖ್ಯೆಯ ವೃದ್ಧಿಯನ್ನು ಅಳೆಯುವ ಪ್ರಮುಖವಾದಂಥ ಸೂಚ್ಯಾಂಕ ಆಗಿದ್ದು, ನಾವು ಜನನ ದರವನ್ನು ಹೆಂಗೆ ಪತ್ತೆ ಹಚ್ಚಬೇಕಂತಂದ್ರೆ ಜನನ ದರ ಇಜ್ಕೊಳ್ತು ಒಂದು ವರ್ಷದ ಜೀವಂತ ಜನನಗಳ ಸಂಖ್ಯೆ ಡಿವೈಡ್ ಬೈ ಮಧ್ಯ ವರ್ಷದ ಒಟ್ಟು ಜನಸಂಖ್ಯೆ ಇಂಟು 1000 ಮೂಲಕ ನಾವು ಮಾಪನ ಮಾಡಿದ್ರೆ ನಮಗೆ ಜನನ ದರ ಲಭ್ಯವಾಗ್ತದೆ. ಇಲ್ಲಿ ಅಂಕಿಅಂಶವನ್ನು ಗಮನಿಸೋಣ. ಭಾರತದಲ್ಲಿ ಜನನ ದರ ಪ್ರಮಾಣ ಎಷ್ಟಿದೆ ಅಂತೇಳಿ 1950 ಒಳಗೆ 40ರಷ್ಟಿತ್ತು, 91 ಒಳಗೆ 30, 11 ಒಳಗೆ 22 ಅಷ್ಟಿತ್ತು. ಈಗ 22, 23 ಅಂದಾಜಿನ ಪ್ರಕಾರ 16 ಮತ್ತು 17ರಷ್ಟು ಜನನ ದರ ಇದೆ. ಇದು 1000ಕ್ಕೆ, ನೆನಪಿರಲಿ 1000ಕ್ಕೆ. ಓಕೆನಾ. ಇದು ಯಾಕೆ ಅಂತಂದ್ರೆ ಆರೋಗ್ಯ, ಶಿಕ್ಷಣ, ಕುಟುಂಬ ಯೋಜನೆಯಿಂದ ಜನರ ಒಂದು ಜನನ ದರ ಕ್ರಮೇಣವಾಗಿ ಇಳಿಮುಖ ಆಗಿದೆ. ನೋಡಿ, 40 ಇತ್ತು, 30, 22, 16 ಮತ್ತು 17ಕ್ಕೆ ಕಡಿಮೆ ಆಗಿದೆ. ಈ ಜನನ ದರ ಕಡಿಮೆಯಾಗಲು ಏನು ಪರಿಣಾಮ ಅಂತಂದ್ರೆ, ಅದರ ಮೇಲೆ ಪರಿಣಾಮ ಬೀರುವಂಥ ಅಂಶ ಅಂತಂದ್ರೆ ವಿವಾಹದ ವಯಸ್ಸನ್ನು ಹೆಚ್ಚಳ ಮಾಡಲಾಗಿದೆ, ಮಹಿಳಾ ಶಿಕ್ಷಣಕ್ಕೆ ಒತ್ತು ಕೊಡಲಾಗಿದೆ, ಕುಟುಂಬ ಯೋಜನೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಮತ್ತು ಆರ್ಥಿಕ ಸ್ಥಿತಿಯನ್ನು ಉತ್ತಮಪಡಿಸಲಾಗಿದೆ. ಸಾಮಾಜಿಕ ಮತ್ತು ಸಾಂಸ್ಕೃತಿಕ ನಂಬಿಕೆಗಳು ಕೂಡ ಪ್ರಭಾವವನ್ನು ಬೀರುವಂಥ ಅಂಶಗಳು ಆಗಿವೆ. ಇನ್ನು ಜನನ ದರ ಹೆಚ್ಚಳ ಅಂತಂದ್ರೆ ಆಗುವಂಥ ಒಂದೇನು ಪರಿಣಾಮ ಅಂತಂದ್ರೆ ಜನಸಂಖ್ಯೆ ವೃದ್ಧಿಗೆ ನೇರವಂಥ ಕಾರಣ ಆಗ್ತದೆ. ಮಕ್ಕಳ ಅವಲಂಬಿತ ಪ್ರಮಾಣ ಹೆಚ್ಚಳವಾಗ್ಬೋದು. ಶಿಕ್ಷಣ, ಆರೋಗ್ಯ ಮತ್ತು ಪೋಷಣೆ ಮೇಲೆ ಒತ್ತಡ ಆಗ್ಬೋದು. ಇದು ಆಗುವಂಥ ಪರಿಣಾಮಗಳು. ಇನ್ನು ಲಕ್ಷಣ 4 ಮರಣ ದರ ಅಂತೇಳಿ ಡೆತ್ ರೇಟ್ ಅಂತ ಕರಿತೀವಿ. ಮರಣ ದರ ಅಂತಂದ್ರೆ ಒಂದು ದೇಶ ಅಥವಾ ಪ್ರದೇಶದಲ್ಲಿ ಒಂದು ವರ್ಷದಲ್ಲಿ ಪ್ರತಿ 1000 ಜನರಿಗೆ ಸಂಭವಿಸುವ ಮರಣಗಳ ಸಂಖ್ಯೆಗೆ ನಾವು ಮರಣ ದರ ಅಂತ ಕರಿತೀವಿ. ಇದನ್ನು ಕಂಡುಹಿಡಿಬೇಕಾದ್ರೆ ಒಂದು ವರ್ಷದ ಒಟ್ಟು ಮರಣಗಳ ಸಂಖ್ಯೆ ಮತ್ತು ಮಧ್ಯ ವರ್ಷದ ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿ 1000ರಿಂದ ಗುಣಿಸಿದಾಗ ಮರಣ ದರ ಲಭ್ಯವಾಗುತ್ತದೆ. ಇಂಡಿಯಾದೊಳಗೆ ಇರುವಂಥ ಮರಣದ ಪ್ರಮಾಣ 2022 ಮತ್ತು 23 ನಾವು ಗಮನಿಸಿದಾಗ ಶೇಕಡ 1000ಕ್ಕೆ 7ರಷ್ಟು ಕಡಿಮೆ ಇದೆ. ಎಷ್ಟೈತಿ? 1000ಕ್ಕೆ 7ರಷ್ಟು ಇದೆ. ಇದು ಯಾಕೆ ಕಡಿಮೆ ಆಗುತ್ತೆ ಅಂತಂದ್ರೆ ಮರಣದ ಪ್ರಮಾಣ ವೈದ್ಯಕೀಯ ಸೌಲಭ್ಯ ಹೆಚ್ಚಾಗಿ ನೋಡಲಿ. ಮರಣದ ದರದ ಮೇಲೆ ಪರಿಣಾಮ ಬೀರುವಂಥ ಅಂಶಗಳನ್ನು ಆರೋಗ್ಯ ಮತ್ತು ವೈದ್ಯಕೀಯ ಸೌಲಭ್ಯಗಳು ಹೆಚ್ಚಳವಾಗಿ ಆಗೈತಿ. ಪೌಷ್ಟಿಕ ಆಹಾರ ಲಭ್ಯತೆ ಐತಿ, ಸ್ವಚ್ಛತೆ ಮತ್ತು ಶುದ್ಧವಾದಂಥ ನೀರು ಐತಿ, ರೋಗದ ಪ್ರಮಾಣವನ್ನು ನಿಯಂತ್ರಣ ಮಾಡಲಾಗಿದೆ, ಜೀವನ ಮಟ್ಟವನ್ನು ಸುಧಾರಣೆ ಮಾಡಲಾಗಿದೆ. ಹೀಗೆ ಆದಾಗ ಮರಣದ ದರ ಏನಾಗ್ತದೆ? ಕಡಿಮೆ ಆಗ್ತದೆ. ಇಲ್ಲಿ 27 ಇತ್ತು, ಈಗ ಎಷ್ಟಕ್ಕೆ ಬಂದಿದೆ? 7ಕ್ಕೆ ಬಂದಿದೆ. ಇನ್ನು 5ನೇ ಲಕ್ಷಣ ಏನು? ಲಿಂಗಾನುಪಾತ ವಿದ್ಯಾರ್ಥಿಗಳೇ. ಅದಕ್ಕೆ ನಾವು ಸೆಕ್ಸ್ ರೇಷಿಯೋ ಅಂತ ಕರಿತೀವಿ. ಲಿಂಗಾನುಪಾತ ಅಂದರೆ ಒಂದು ದೇಶ ಅಥವಾ ಪ್ರದೇಶದಲ್ಲಿ ಪ್ರತಿ 1000 ಪುರುಷರಿಗೆ ಇರುವಂಥ ಮಹಿಳೆಯರ ಸಂಖ್ಯೆಗೆ ನಾವು ಲಿಂಗಾನುಪಾತ ಅಂತೇಳಿ ಕರಿತೀವಿ. ಪ್ರಸ್ತುತ 2011 ಜನಗಣತಿಯ ಅನ್ವಯ ಭಾರತದ ಲಿಂಗಾನುಪಾತ ಎಷ್ಟೈತಿ? 943 ಐತಿ. ಆದರೆ ಇತ್ತೀಚೆಗೆ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ಅದು 2019 ಮತ್ತು 2021 ಮಾಡಿದೆ. ಭಾರತದ ಲಿಂಗಾನುಪಾತ 1025 ಅಂತೇಳಿ ಅಂದಾಜನ್ನು ಮಾಡಿದೆ. ಓಕೆನಾ. ಇತ್ತೀಚಿನ ವರ್ಷಗಳಲ್ಲಿ ಲಿಂಗಾನುಪಾತದಲ್ಲಿ ಸ್ಪಷ್ಟವಾದ ಸುಧಾರಣೆ ಕಂಡು ಬಂದಿದೆ. ಈ ಲಿಂಗಾನುಪಾತ ಮೇಲೆ ಪರಿಣಾಮ ಬೀರುವಂಥ ಅಂಶಗಳಂತಂದ್ರೆ ಮಹಿಳೆಯರ ಸಾಮಾಜಿಕ ಸ್ಥಾನಮಾನ ಉತ್ತಮಗೊಂಡಿದೆ, ಶಿಕ್ಷಣ ಮತ್ತು ಆರೋಗ್ಯ ಸೌಲಭ್ಯಗಳು ವಿಸ್ತಾರ ಆಗಿದೆ, ಬಾಲಿಕೆಯರ ಪೋಷಣೆ ಮತ್ತು ಆರೋಗ್ಯ ಹೆಚ್ಚಳವಾಗಿದೆ, ಲಿಂಗ ಆಯ್ಕೆ ಗರ್ಭಪಾತ ಕಡಿಮೆಯಾಗಿದೆ, ವಲಸೆ ಪ್ರಮಾಣ ಕಡಿಮೆ ಆಗಿದೆ. ಈ ಲಕ್ಷಣಗಳಲ್ಲಿ ಯಾವುದು? 6ನೇದು ವಯೋವರ್ಗ ರಚನೆ ಅಂತೇಳಿ. ಇಲ್ಲಿ ಹಿಂಗಂತಂದ್ರೆ ಒಟ್ಟು ಜನಸಂಖ್ಯೆನ ವಿವಿಧ ವಯಸ್ಸಿನ ಗುಂಪುಗಳಾಗಿ ವಿಂಗಡಿಸುವಂಥ ಒಂದು ರೀತಿಗೆ ನಾವೇನು ಕರಿತೀವಿ? ವಯೋವರ್ಗ ರಚನೆ ಅಂತ ಕರಿತೀವಿ. ಅದು ಇಂಡಿಯಾದೊಳಗೆ ಯಾವ ಥರ ಅಂತಂದ್ರೆ ಇಲ್ಲಿ ನೋಡ್ರಿ, 0ರಿಂದ 14 ವರ್ಷ ತನಕ ಇರುವಂಥ ಪ್ರಮಾಣ 20 ಆಗಿದೆ. ಇನ್ನು 15ರಿಂದ 59 ಇರುವಂಥ ಜನ 67 ಇದೆ.
ಇನ್ನು 60 ವರ್ಷ ಮೇಲ್ಪಟ್ಟಂಥ ಜನ ಇಂಡಿಯಾದೊಳಗೆ ಕೇವಲ 7ರಷ್ಟು ಹೊಂದಿದೆ. ಹೀಗಾಗಿ ಭಾರತ ಅತಿ ಹೆಚ್ಚು ದುಡಿಯುವ ಜನಾಂಗ ಅಥವಾ ಯುವಕರನ್ನು ಹೊಂದಿರುವಂಥ ದೇಶ ಆಗಿದೆ. ಹೀಗಾಗಿ ನಮ್ಮ ದೇಶ ಜನಸಂಖ್ಯೆ ಲಾಭವನ್ನು ಪಡೆಯುವಂಥ ದೇಶ ಆಗಿದೆ. ಲಕ್ಷಣ 7 ಜನಸಾಂದ್ರತೆ. ಜನಸಾಂದ್ರತೆ ಅಂತಂದ್ರೆ ಒಂದು ದೇಶ ಅಥವಾ ಪ್ರದೇಶದಲ್ಲಿ ಪ್ರತಿ ಚದರ ಕಿಲೋಮೀಟರಲ್ಲಿ ವಾಸ ಮಾಡುವಂಥ ಒಟ್ಟು ಜನಸಂಖ್ಯೆಗೆ ನಾವೇನು ಕರಿತೀವಿ, ಜನಸಾಂದ್ರತೆ ಅಂತೇಳಿ ಕರಿತೀವಿ. ಹೀಗಾಗಿ ಜನಸಾಂದ್ರತೆ = ಒಟ್ಟು ಜನಸಂಖ್ಯೆ ಡಿವೈಡ್ ಬೈ ಒಟ್ಟು ಭೂ ವಿಸ್ತೀರ್ಣ. ಅದನ್ನು ಭಾಗಿಸುವುದರ ಮೂಲಕ ಕಂಡು ಹಿಡಿಬಹುದು. ಇನ್ನು ಭಾರತದ ಒಂದು ಜನಸಾಂದ್ರತೆ ಎಷ್ಟಂತಂದ್ರೆ 2011ರಲ್ಲಿ 382 ಚದರ ಕಿಲೋಮೀಟರ್ ಇತ್ತು. 2023 ಮತ್ತು 2024ರಲ್ಲಿ ಅಂದಾಜನ್ನು 420 ಇರಬಹುದು ಅಂತೇಳಿ ಅಂದಾಜನ್ನು ಮಾಡಲಾಗಿದೆ. ಇನ್ನು ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುವಂಥ ರಾಜ್ಯಗಳಂತಂದ್ರೆ ಬಿಹಾರ, ಪಶ್ಚಿಮ ಬಂಗಾಳ ಮತ್ತು ಕೇರಳ. ಕಡಿಮೆ ಜನಸಾಂದ್ರತೆಯನ್ನು ಹೊಂದಿರುವಂಥ ರಾಜ್ಯಗಳು ಅರುಣಾಚಲ ಪ್ರದೇಶ, ಸಿಕ್ಕಿಂ ಮತ್ತು ರಾಜಸ್ಥಾನ ಆಗಿದೆ. ಇನ್ನು ಲಕ್ಷಣ ದರ 8, ಸಾಕ್ಷರತೆ ದರ ಇದು 8. ಸಾಕ್ಷರತೆ ಅಂತಂದ್ರೆ ಒಂದು ದೇಶ ಅಥವಾ ಪ್ರದೇಶದಲ್ಲಿ 7 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಜನರಲ್ಲಿ ಓದಲು ಮತ್ತು ಬರೆಯಲು ತಿಳಿದಿರುವ ಶೇಕಡಾವಾರು ಪ್ರಮಾಣಕ್ಕೆ ನಾವು ಸಾಕ್ಷರತೆ ಅಂತೇಳಿ ಕರಿತೀವಿ. ಹೀಗಾಗಿ ಸಾಕ್ಷರತೆ ದರವನ್ನು ಕಂಡುಹಿಡಿಬೇಕಂತಂದ್ರೆ ಸಾಕ್ಷರ ಸಂಖ್ಯೆ ಡಿವೈಡ್ ಬೈ 7 ವರ್ಷ ಮೇಲ್ಪಟ್ಟ ಒಟ್ಟು ಜನಸಂಖ್ಯೆ ಇಂಟು 100ರಿಂದ ಗುಣಿಸಿದಾಗ ನಮಗೆ ಸಾಕ್ಷರತೆ ದರ ಗೊತ್ತಾಗ್ತದೆ. ಇಂಡಿಯಾದೊಳಗೆ 2011ರ ಜನಗಣತಿ ಅನ್ವಯ 74.04ರಷ್ಟು ಸಾಕ್ಷರತೆ ಇದೆ. ಅದರಲ್ಲಿ ಪುರುಷರಲ್ಲಿ 82.14, ಮಹಿಳೆಯರಲ್ಲಿ 65.46ರಷ್ಟು ಇದೆ. ಇಲ್ಲಿ ಮಹಿಳಾ ಸಾಕ್ಷರತೆ ಪುರುಷರಿಗಿಂತ ತುಂಬ ಕಡಿಮೆ ಇರುವುದು ಈ ಅಂಕಿಅಂಶಗಳ ಮೂಲಕ ಕಂಡು ಬರ್ತದೆ. ಇನ್ನು ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರುವಂಥ ರಾಜ್ಯಗಳು ಕೇರಳ, ಲಕ್ಷದ್ವೀಪ, ಮಿಜೋರಾಮ, ಗೋವಾ ಮತ್ತು ತ್ರಿಪುರ. ಇತ್ತೀಚೆಗೆ ಈ ಮಿಜೋರಾಂ ರಾಜ್ಯ 1ನೇ ಸ್ಥಾನಕ್ಕೆ ಬಂದಿದೆ. ಓಕೆನಾ, ಕೇರಳ 2ನೇ ಸ್ಥಾನಕ್ಕೆ ಬಂದಿದೆ. ಅದನ್ನು ಕೂಡ ವಿದ್ಯಾರ್ಥಿಗಳು ಗಮನಿಸಬೇಕು. ಇದು ಹೇಳುವುದು 2011. ಈಗ ಪ್ರಸ್ತುತವಾಗಿ ಮಿಜೋರಾಂ 1ನೇ ಸ್ಥಾನಕ್ಕಿದೆ, ಕೇರಳ 2ನೇ ಸ್ಥಾನಕ್ಕೆ ಕಂಡು ಬರ್ತದೆ. ಇನ್ನು ಕಡಿಮೆ ಸಾಕ್ಷರತೆ ದರವನ್ನು ಹೊಂದಿರುವಂಥ ರಾಜ್ಯಗಳು ಯಾವಂತಂದ್ರೆ ಬಿಹಾರ, ರಾಜಸ್ಥಾನ, ಜಾರ್ಖಂಡ, ಆಂಧ್ರ ಮತ್ತು ಮಧ್ಯಪ್ರದೇಶಗಳು ಆಗಿವೆ. 9, ನಗರ ಗ್ರಾಮೀಣ ವಿತರಣೆ ಅಥವಾ ಹಂಚಿಕೆ ಅಂತ ಕರಿತೀವಿ. ಇಲ್ಲಿ ಹಿಂಗಂತಂದ್ರೆ ಒಟ್ಟು ಜನಸಂಖ್ಯೆಯಲ್ಲಿ ನಗರ ಪ್ರದೇಶಗಳಲ್ಲಿ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ವಾಸ ಮಾಡುವಂಥ ಜನಸಂಖ್ಯೆ ಪ್ರಮಾಣಕ್ಕೆ ನಾವು ನಗರ ಮತ್ತು ಗ್ರಾಮದ ಜನಸಂಖ್ಯೆ ಅಂತೇಳಿ ಕರಿತೀವಿ. ಇಲ್ಲಿ 2011ರ ಜನಗಣತಿ ಅನ್ವಯ 68.8ರಷ್ಟು ಜನ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡ್ತಾಯಿದ್ದು 31.2ರಷ್ಟು ನಗರದಲ್ಲಿ ವಾಸವನ್ನು ಮಾಡ್ತಾ ಇದ್ದಾರೆ. ಇನ್ನು 2023 ಮತ್ತು 2024 ಅಂದಾಜಿನ ಅನ್ವಯ ಗ್ರಾಮೀಣ ಜನಸಂಖ್ಯೆ ಕಡಿಮೆಯಾಗಿದೆ, ನಗರದ ಸಂಖ್ಯೆ ಹೆಚ್ಚಳವಾಗಿರುವುದು ಈ ಅಂಕಿಅಂಶಗಳ ಮೂಲಕ ಕಂಡು ಬರ್ತದೆ. ಇನ್ನು ಅತಿ ನಗರೀಕರಣ ಹೆಚ್ಚು ಇರುವ ರಾಜ್ಯಗಳು ದೆಹಲಿ ಅತಿ ಹೆಚ್ಚು, ಅದರ ಚಂಡೀಗಢ, ದಮನ್ ಆ್ಯಂಡ್ ದಿವ್, ಗೋವಾ, ತಮಿಳುನಾಡು. ಇನ್ನು ಗ್ರಾಮೀಣ ಜನಸಂಖ್ಯೆ ಹೆಚ್ಚಳವಾಗಿರುವಂಥ ರಾಜ್ಯಗಳು ಹಿಮಾಚಲ ಪ್ರದೇಶ, ಬಿಹಾರ, ಆಸಾಮು, ಒಡಿಶಾ ಮತ್ತು ಉತ್ತರ ಪ್ರದೇಶ. ಇನ್ನು ಲಕ್ಷಣಗಳಲ್ಲಿ 10ನೇ ಲಕ್ಷಣ ಯಾವುದು, ವಲಸೆ ಅಂತೇಳಿ. ಓಕೆನಾ, ವಲಸೆ ಅಂದರೆ ಜನರು ತಮ್ಮ ಶಾಶ್ವತವಾದಂಥ ಅಥವಾ ತಾತ್ಕಾಲಿಕ ವಾಸಸ್ಥಳವನ್ನು ಬಿಟ್ಟು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಬದಲಾಯಿಸುವಂಥ ಒಂದು ಪ್ರಕ್ರಿಯೆಗೆ ನಾವು ವಲಸೆ ಅಂತ ಕರಿತೀವಿ. ವಲಸೆಯಲ್ಲಿ ಕೆಲವೊಂದು ವಿಧಗಳು ಬರ್ತಾವೆ. ಒಂದು ಆಂತರಿಕ ವಲಸೆ ಅಂದರೆ ಇದು ದೇಶದ ಒಳಗೆ ಇರ್ತದೆ. ಅಂತಾರಾಷ್ಟ್ರೀಯ ವಲಸೆ ಅಂತಂದ್ರೆ ದೇಶದಿಂದ ದೇಶಕ್ಕೆ ಕಂಡು ಬರ್ತದೆ. ಶಾಶ್ವತವಾದಂಥ ವಲಸೆ ಅಂತಂದ್ರೆ ಶಾಶ್ವತವಾಗಿ ಅಲ್ಲೇ ಹೋಗಿ ನೆಲೆಸುವುದು. ತಾತ್ಕಾಲಿಕ ವಲಸೆ ಅಂತಂದ್ರೆ ಋತುಮಾನಕ್ಕೆ ತಕ್ಕಂತೆ, ಉದ್ಯೋಗದ ತಕ್ಕಂತೆ ವಲಸೆಯನ್ನು ಹೊಂದುವುದಕ್ಕೆ ನಾವು ತಾತ್ಕಾಲಿಕ ವಲಸೆ ಅಂತೇಳಿ ಕರಿತೇವೆ. ಇಲ್ಲಿ ನೋಡ್ರಿ, ಇಂಡಿಯಾದೊಳಗೆ ಕಂಡುಬರುವಂಥ ವಲಸೆಯ ಅಂಕಿಅಂಶಗಳು 2011ರ ಪ್ರಕಾರ ಒಟ್ಟು ವಲಸಿಗರ ಪ್ರಮಾಣ ಸುಮಾರು 45.4 ಕೋಟಿಯಷ್ಟು ಜನ ವಲಸೆಯನ್ನು ಹೋಗಿದ್ದರು. ಈ ವಲಸೆಗೆ ಪ್ರಮುಖ ಕಾರಣ ಅಂತಂದ್ರೆ ಉದ್ಯೋಗ ಮತ್ತು ಆದಾಯಕ್ಕಾಗಿ ವಲಸೆಯನ್ನು ಹೋಗ್ತಾರೆ. ಶಿಕ್ಷಣವನ್ನು ಪಡೆಯುವ ಸಲುವಾಗಿ ಈ ಕೈಗಾರೀಕರಣ ಮತ್ತು ನಗರೀಕರಣದ ಕಾರಣವಾಗಿ
ಈ ಬಡತನ ಇರುವುದರಿಂದ ಮತ್ತು ಕೃಷಿಯ ಮೇಲೆ ಅತಿ ಹೆಚ್ಚು ಅವಲಂಬನೆ ಇರುವುದರಿಂದ ಮತ್ತು ಆಗಾಗ್ಗೆ ಸಂಭವಿಸುವಂಥ ಈ ನೈಸರ್ಗಿಕ ವಿಪತ್ತುಗಳಿಂದ ಜನರು ವಲಸೆ ಹೋಗುವಂಥ ಪ್ರಮಾಣ ಇತ್ತೀಚೆಗೆ ಹೆಚ್ಚಳವಾಗಿರುವುದು ಕಂಡು ಬರ್ತದೆ. ಇನ್ನು ಕೊನೆಯ ಲಕ್ಷಣ, ಉದ್ಯೋಗದ ರಚನೆಯ ಮೂಲಕ ಜನಸಂಖ್ಯೆ ಲಕ್ಷಣವನ್ನು ಅಧ್ಯಯನವನ್ನು ಮಾಡ್ಬೋದು. ಉದ್ಯೋಗ ರಚನೆ ಅಂತಂದ್ರೆ ಒಂದು ದೇಶದ ಕೆಲಸಗಾರರು ಜನಸಂಖ್ಯೆ ಕೃಷಿ, ಕೈಗಾರಿಕೆ ಮತ್ತು ಸೇವಾ ಕ್ಷೇತ್ರಗಳಲ್ಲಿ ಹೇಗೆ ಹಂಚಿಕೆಯಾಗಿದೆ ಎಂಬುದಕ್ಕೆ ನಾವು ಉದ್ಯೋಗದ ರಚನೆ ಅಂತೇಳಿ ಕರಿತೀವಿ. ಇಂಡಿಯಾದೊಳಗೆ ಕೃಷಿ ಕ್ಷೇತ್ರದ ಮೇಲೆ 42ರಿಂದ 45% ಜನ ಅವಲಂಬನೆಯನ್ನು ಹೊಂದಿದ್ದಾರೆ. ಇನ್ನು ಕೈಗಾರಿಕಾ ಕ್ಷೇತ್ರದ ಮೇಲೆ 25% ಅವಲಂಬನೆಯನ್ನು ಹೊಂದಿದ್ದಾರೆ. ಇನ್ನು ಸೇವಾ ಕ್ಷೇತ್ರದ ಮೇಲೆ 30ರಿಂದ 33% ಅವಲಂಬನೆಯನ್ನು ಹೊಂದಿದ್ದಾರೆ. ಓಕೆನಾ. ಹೀಗಾಗಿ ಈ ಕೃಷಿ ಕ್ಷೇತ್ರ ಅತಿ ಹೆಚ್ಚು ಉದ್ಯೋಗವನ್ನು ಒದಗಿಸಿಕೊಡುವಂಥ ವಲಯ ಆಗಿದ್ದು ಮತ್ತು ಈ ಸೇವಾ ಕ್ಷೇತ್ರ GDPಗೆ ಅತಿ ಹೆಚ್ಚು ಕೊಡುಗೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಓಕೆನಾ. ಇಷ್ಟು ವಿದ್ಯಾರ್ಥಿಗಳೇ ಜನಸಂಖ್ಯೆ ಲಕ್ಷಣಗಳನ್ನು ನಿಮಗೆ ಸಂಪೂರ್ಣವಾದಂಥ ರೀತಿಯಲ್ಲಿ, ಅದು ಕಡಿಮೆ ಅವಧಿ ಒಳಗೆ ಎಕ್ಸಾಮಿಗೆ ಉಪಯುಕ್ತವಾಗುವಂಥ ರೀತಿಯಲ್ಲಿ ನಿಮಗೆ ತಿಳಿಸಿಕೊಡುವಂಥ ಕೆಲಸವನ್ನು ಮಾಡಿದ್ದೇನೆ. ಇಲ್ಲಿಯ ತನಕ ತರಗತಿ ವೀಕ್ಷಣೆ ಮಾಡಿದ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ.